ಏಪ್ರಿಲ್ 12ರಂದು 7 ಜನ ಸಾಧಕರಿಗೆ ಇಂಟರ್ನ್ಯಾಷನಲ್ ಸಾಧಕ ಪ್ರಶಸ್ತಿ. ಶ್ರೀಮತಿ ಶ್ರುತಿ ಮಧುಸೂದನ್ ಅವರಿಗೆ ವಿಶೇಷ ಗೌರವ. ರಾಯಚೂರು ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ಕ್ಷೇತ್ರವು ಸಮಾಜದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಅಕ್ಷರನಾದ ಫೌಂಡೇಶನ್ ಅಸೋಸಿಯೇಷನ್ ಕ್ಲಬ್ ಕರ್ನಾಟಕ ಬೆಂಗಳೂರು ವತಿಯಿಂದ ಈ ವರ್ಷವೂ ಇಂಟರ್ನ್ಯಾಷನಲ್ ಶ್ರೇಷ್ಠ ಅವಾರ್ಡ್ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ 7 ಮಂದಿ ಗಣ್ಯರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಂಸ್ಥೆಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಏಪ್ರಿಲ್ 12ರಂದು ಭಾನುವಾರ ಬೆಳಗ್ಗೆ ಬೆಂಗಳೂರಿನ ಉತ್ತರಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲರ್ಸ್ ಕ್ಲಬ್ನಲ್ಲಿ ನಡೆಯಲಿದ್ದು, ಪೂಜ್ಯರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಮಾಜದ ಗಣ್ಯರು ಹಾಗೂ ಸಿನಿಮಾ ನಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಶಸ್ತಿಗೆ ಆಯ್ಕೆಯಾದ ಸಾಧಕರು ಶ್ರೀಮತಿ ಶಿಲ್ಪಾ ಬಸವರಾಜ್ ದಾವಣಗೆರೆ, ಇಂಟರ್ನ್ಯಾಷನಲ್ ಉತ್ತಮ ಸಮಾಜ ಸೇವಕಿ, ಆಂಕರಿಂಗ್ ರತ್ನ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದ ಅವಾರ್ಡ್ ಡಾ. ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಕರಡಕಲ್, ಇಂಟರ್ನ್ಯಾಷನಲ್ ಸಾಧಕ ರತ್ನ ಪ್ರಶಸ್ತಿ ಚಾರಿಟಬಲ್ ಸಂಸ್ಥಾಪಕರು, ಕಾರುಣ್ಯ ಆಶ್ರಮ ಮಾಲೀಕರು ಶ್ರೀ ಶರಣು ಜಿ ಗೊರಬಾಳ ಸಿಂಧನೂರು, ಇಂಟರ್ನ್ಯಾಷನಲ್ ಡಾಕ್ಟರೇಟ್ ಸಮಾಜ ಸೇವೆ ಪ್ರಶಸ್ತಿ ಶ್ರೀ ವೆಂಕೋಬಾ ಪೂಜಾರಿ ಚಿಕ್ಕದಿನ್ನಿ ಮಸ್ಕಿ, ಇಂಟರ್ನ್ಯಾಷನಲ್ ಶ್ರೇಷ್ಠ ಸಮಾಜ ಸೇವೆ ಅವಾರ್ಡ್ ಶ್ರೀ ವೆಂಕಟೇಶ್ವರ ಸ್ಟೀಲ್ ತಯಾರಕರು ಫ್ಯಾಕ್ಟರಿ ಮಾಲೀಕರು ಶ್ರೀ ಅಮರೇಶ್ ನಾಯಕ್ ಜಾಲವಾಡಗಿ, ಇಂಟರ್ನ್ಯಾಷನಲ್ ಶ್ರೇಷ್ಠ ಸಮಾಜ ಸೇವೆ ಪ್ರಶಸ್ತಿ ಶ್ರೀ ಅಭಿಲಾಷ್ ಎನ್ ಉರುಳಿಕೊಪ್ಪ, ಇಂಟರ್ನ್ಯಾಷನಲ್ ಯುವ ಹೋರಾಟಗಾರ ರತ್ನ ಪ್ರಶಸ್ತಿ ನ್ಯಾಯವಾದಿಗಳು ಹಾಗೂ ಪತ್ರಕರ್ತರು ಶ್ರೀ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಪತ್ರಿಕೋದ್ಯಮದ ಇಂಟರ್ನ್ಯಾಷನಲ್ ಶ್ರೇಷ್ಠ ಅವಾರ್ಡ್ ರವಿ ಬೆಳಗೆರೆ ಪ್ರಶಸ್ತಿ ಅಂತರಗಂಗೆ ಸಂಪಾದಕರು, ಮಸ್ಕಿ ತಾಲೂಕು ಅಧ್ಯಕ್ಷರು, ರಾಜ್ಯ ಸಮಿತಿ ಸದಸ್ಯರು. ಇದೇ ವೇಳೆ ಶ್ರೀಮತಿ ಶ್ರುತಿ ಮಧುಸೂದನ್ ಅವರಿಗೆ ವಿಶೇಷವಾಗಿ ಇಂಟರ್ನ್ಯಾಷನಲ್ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಸಂಸ್ಥೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನ ಗುರುತಿಸಿ ಅವರ ಸಾಧನೆಗೆ ಸಾರ್ವಜನಿಕವಾಗಿ ಗೌರವ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಅಕ್ಷರನಾದ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಮಸ್ಕಿ.